ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಾಹಿತಿ ಇದು. ಉದ್ಯಮಿಯಾಗಿದ್ರು ನಿರ್ಮಾಪಕ ಸೌಂದರ್ಯ ಜಗದೀಶ್. ಕೇವಲ ಸಿನಿಮಾ ನಿರ್ಮಾಣದಲ್ಲಿ ಮಾತ್ರ ಅವರು ತೊಡಗಿಸಿಕೊಂಡಿರಲಿಲ್ಲ, ಬಿಸ್ನೆಸ್ ಅಲ್ಲೂ ಕೂಡ ಅವರು ತೊಡಗಿಸಿಕೊಂಡಿದ್ರು. ಬಟ್ ಬಿಸ್ನೆಸ್ ನಲ್ಲಿ ಅವರಿಗೆ ಲಾಸ್ ಆಗಿತ್ತು ಅನ್ನುವಂತಹ ಮಾಹಿತಿ, ಇದರಿಂದಾಗಿ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಇದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಜೆಟ್ಲಾಗ್ ಪಬ್ನ ಮಾಲೀಕರು ಕೂಡ ಆಗಿದ್ರು ಸೌಂದರ್ಯ ಜಗದೀಶ್. ಸಿನಿಮಾ ನಿರ್ಮಾಣದ ಜೊತೆ ವಿವಿಧ ಬಿಸ್ನೆಸ್ನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಬಹಳ ಅನುಕೂಲವಾಗಿ ಇದ್ದಂತಹ ಕುಟುಂಬ. ಬಟ್ ಏಕಾಏಕಿ ಇಂಥ ನಿರ್ಧಾರ ಆಘಾತಕ್ಕೆ ಕಾರಣ ಆಗ್ತಾ ಇದೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಬಿಸ್ನೆಸ್ನಲ್ಲಿ ಲಾಸ್ ಆಗಿತ್ತು, ಅದೇ ಕಾರಣಕ್ಕಾಗಿ ಸೌಂದರ್ಯ ಜಗದೀಶ್ ಖಿನ್ನತೆಗೆ ಜಾರಿದ್ರು ಅಂತ ಹೇಳಲಾಗ್ತಾ ಇದೆ. ಆ ಖಿನ್ನತೆಯಿಂದಾಗಿಯೇ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರಬಹುದು ಅನ್ನುವಂತಹ ಮಾತುಗಳು ಸದ್ಯಕ್ಕೆ ಕೇಳಿಬರ್ತಾ ಇರೋದು. ಅಪ್ಪು ಪಪ್ಪು ಸಿನಿಮಾ ಮೂಲಕ ತಮ್ಮ ಮಗನನ್ನ ಪರಿಚಯಿಸಿದ್ರು ಸೌಂದರ್ಯ ಜಗದೀಶ್. ಜೊತೆಗೆ ರಾಮ್ಲೀಲಾ, ಸ್ನೇಹಿತರು ಈ ರೀತಿಯಾದಂತಹ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು. ಸದ್ಯ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸರ್ ಏನು ಬೇಕು ಹೇಳಿ ಸರ್ ಮಾಹಿತಿ? ಏನಿಲ್ಲ ಜಗದೀಶ್ ಅವರು ಡೆತ್ ಆಗಿದ್ದಾರೆ. ಅವರು ಜಸ್ಟ್ ಒಂದು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಏನಾದ ಆದ ತಕ್ಷಣ ನಾವು ಇಲ್ಲಿ ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ದೀವಿ. ನೋಡಿದಾಗ ಇಲ್ಲಿ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೇನೈತೆ ಪ್ರೊಸೀಜರ್ ಮಾಡಬೇಕು. ಬೇರೆ ಯಾವುದು ಇದಕ್ಕೆ ರೀಸನ್ ಇಲ್ಲ. ಇದೆಲ್ಲ ಮುಗಿದ ಮೇಲೆ ಏನೈತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗಿದ್ದು ನಿಮ್ಮ ಹತ್ರ ಮಾಹಿತಿ ಹಂಚ್ಕೊಂತೀವಿ. ದಯವಿಟ್ಟು ಅಲ್ಲಿವರೆಗೂ ನೀವೆಲ್ಲ ಸಹಕಾರ ಕೊಡ್ಬೇಕು ಸರ್ ಅಷ್ಟೇ. ಇಲ್ಲ ಆ ಥರ ಏನಿಲ್ಲ, ಹೆಲ್ತ್ ಇಶ್ಯೂಸ್ ಅಂತ ಏನಿಲ್ಲ. ಅದು ರೀಸನ್ ಏನು ಅಂತ ನಾವು ಸಡನ್ನಾಗಿ ಹೇಳೋಕ್ಕಾಗಲ್ಲ ಸರ್ ಎಲ್ಲ. ಹಂಗಾಗಿ ಅದಕ್ಕೋಸ್ಕರನೇ ಅದನ್ನು ಬೇರೆ ಯಾವುದೂ ಏನಿದಿಲ್ಲ. ಹಾಗಾಗಿ ಇರೋದೇನಿದೆ ರಿಯಾಲಿಟಿ ಹೇಳಿದ್ದೀವಿ ನಾವೀಗ. ಅವ್ರು ಡೆತ್ ಆಗಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ಸರ್. ಇದು ಬೆಳಗ್ಗೆ ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ಇಲ್ಲ ಸರ್, ಇದಕ್ಕೂ ಏನು ಸಂಬಂಧನೇ ಇಲ್ಲ ಸರ್. ಅದು ಸುಮಾರು ದಿನದಿಂದನೇ ಇದಾವೆ. ಬಿಸ್ನೆಸ್ಸೇ ಬೇರೆ, ಇದೇ ಬೇರೆ. ಇದಕ್ಕೂ ಯಾವುದೂ ಏನು ಇದಿಲ್ಲ ಸರ್. ಇಲ್ಲ ಕೊಟ್ಟಿದ್ದೀವಿ ಸರ್ ಎಲ್ಲ. ನಾವು ಬಂದ ತಕ್ಷಣ ಅದು ಇಲ್ಲ ಸರ್, ಸುಳ್ಳು. ಯಾರಿದು ಸುಳ್ಳು ಮಾಹಿತಿ ಎಬ್ಸಿದ್ದಾರೆ ಅನ್ನೋದು ದಯವಿಟ್ಟು ಗೊತ್ತಿಲ್ಲ. ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಎಲ್ಲೂ ಹೇಳಿಲ್ಲ. ಆದ ತಕ್ಷಣ ನಾವು ಇನ್ಸಿಡೆಂಟ್ ನೋಡಿದ ತಕ್ಷಣ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿವಿ. ಹಾಸ್ಪಿಟಲ್ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಾವೆಲ್ಲೂ ಯಾರ ಜೊತೆನೂ ಹ್ಯಾಂಗಿಂಗ್ ಸರ್, ಮನೆಯಲ್ಲಿ ಸರ್, ಮನೆಯಲ್ಲೇ ಬೆಳಗ್ಗೆ ಗೊತ್ತಾದಾಗ ನಾವು ಇಲ್ಲಿ ಒಂದು 9 ಗಂಟೆಗೆ ಹಾಸ್ಪಿಟ್ಲ್ ಹತ್ರ ಕರ್ಕೊಂಬಂದಿದ್ದು. ಹೌದು, ಅದು ಬಿಟ್ಟರೆ ಇನ್ನೇನು ಬೇರೆ ಇಲ್ಲ ಸರ್. ಬೇರೆ ರೀಸನ್ ಏನು ಎಲ್ಲ ಇದೇನು ಒಂದೊಂದು ಹೇಳ್ತಾವ್ರೆ, ಅದೇನಿಲ್ಲ ಸರ್. ಇದಂತೂ ನಿಜ. ಅವರು ಅಟೆಂಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಕರ್ಕೊಂಬಂದ್ರೆ ಡೆತ್ ಆಗಿದ್ದಾರೆ, ಡಿಕ್ಲೇರ್ ಆಗಿದೆ. ಈಗ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು ಸರ್ ಎಲ್ಲ. ನಾವು ನಾಳೆಗೆಲ್ಲ ಡಿಸೈಡ್ ಮಾಡಿಬಿಟ್ಟು ಕ್ರಿಮೇಷನ್ ಯಾವಾಗ ಅಂತ ಡಿಸೈಡ್ ಮಾಡ್ತೀವಿ ಸರ್. ಅದು ಬಿಟ್ಟು ಬೇರೆ ಇನ್ನೇನು ವಿಚಾರ ಇಲ್ಲ ಸರ್. ಈಗ ಅದೇ ಪೊಲೀಸರು ಬರ್ಬೇಕು ಸರ್ ಕಂಪ್ಲೇಂಟ್. ಇಲ್ಲ ಸರ್, MS ರಾಮಯ್ಯಗೆ ಸರ್. ಅದು ಹಂಗಾಗಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಬರುತ್ತೆ ಲಿಮಿಟ್ಸು. ಇನ್ಸ್ಪೆಕ್ಟರ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ. ಅವರು ಮನೆಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ತೊಗೊತಾ ಇದ್ದಾರೆ. ಕಂಪ್ಲೇಂಟ್ ಮುಗಿದ ತಕ್ಷಣ ಅವ್ರು ಇಲ್ಲಿ ಬಂದು MLC ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇದರಲ್ಲಿ ಬೇರೆ ಅನ್ಯತೆ ದಯವಿಟ್ಟು ಕೈ ಮುದ್ದು ಕೇಳ್ಕೊಂತೀನಿ. ಯಾವುದೇ ರೀತಿಯ ಕಾರಣ ಇಲ್ಲ. ನಾವು ಯಾರೂ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಯಾರು ತಪ್ಪಾಗಿ ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸರ್. ಇದು ನಿಜವಾದ ಸತ್ಯ ಸರ್, ಇದು ಅಷ್ಟೇ. ನಿಮ್ಮ ಶ್ರೇಯಸ್ ಅಂತ ಹೇಳ್ಬಿಟ್ಟು ಸರ್, ನಾನು ಜಗದೀಶ್ ಅವರ ಸ್ನೇಹಿತ ಸರ್. ಥ್ಯಾಂಕ್ ಯು ಸರ್. ಸೌಂದರ್ಯ ಜಗದೀಶ್ ಅವರ ಸ್ನೇಹಿತ ಶ್ರೇಯಸ್ ಮಾತನಾಡ್ತಾ ಇದ್ರು. ನಾವು ಯಾರಿಗೂ ಕೂಡ ಹೃದಯಾಘಾತವಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿಲ್ಲ. ಯಾರು ಈ ರೀತಿ ಮಾಹಿತಿ ಹಬ್ಬಿಸಿದ್ದಾರೋ ನಮಗೆ ಗೊತ್ತಿಲ್ಲ. ಅವರು ಆತ್ಮಹತ್ಯೆಯನ್ನೇ ಮಾಡಿಕೊಂಡಿದ್ದಾರೆ. ಅವರು ನೇಣು ಬಿಗಿದುಕೊಂಡಿದ್ರು. ತಕ್ಷಣ ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಡೆತ್ ಆಗಿದೆ ಅಂತ ಹೇಳಿ ವೈದ್ಯರು ಡಿಕ್ಲೇರ್ ಮಾಡಿದ್ರು. ಬಟ್ ಏನು ಕಾರಣ, ಏನು ಎತ್ತ ಅಂತ ಈಗಲೇ ಹೇಳೋದಕ್ಕಾಗಲ್ಲ. ಸ್ವಲ್ಪ ಸಮಯಾವಕಾಶ ಕೊಡಿ, ಅದಾದ ನಂತರ ನಾವು ತಿಳಿಸ್ತೀವಿ. ನಮಗೂ ಕೂಡ ಏನು ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ ಅನ್ನುವಂಥ ಮಾಹಿತಿಯನ್ನ ಸೌಂದರ್ಯ ಜಗದೀಶ್ ಅವರ ಸಹೋದರ ಶ್ರೇಯಸ್ ಹೇಳ್ತಾ ಇದ್ರು. ಬೆಳಗ್ಗೆ ಆರಂಭದಲ್ಲಿ ಆತ್ಮಹತ್ಯೆ ಅನ್ನುವಂತಹ ವಿಚಾರ ಮಾಹಿತಿ ಲಭ್ಯವಾದರೂ ಕೂಡ ಅದಾದ ನಂತರದಲ್ಲಿ ಇಲ್ಲ, ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಹೇಳಿ ಕುಟುಂಬಸ್ಥರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.